ನಮ್ಮ ನಡುವೆ ಒಂದು ಸಾಮಾನ್ಯ ಮಾತಿದೆ ಕಣ್ರಿ. ದೇಶ ಏನಾದರೂ ಉದ್ಧಾರ ಆಗಬೇಕಂತ ಹೇಳಿದ್ರೆ ಅಥವಾ ಜನರು ತುಂಬ ನೆಮ್ಮದಿಯಾಗಿರ್ಬೇಕಂತ ಹೇಳಿದ್ರೆ ಎರಡು ವ್ಯವಸ್ಥೆಗಳು ಸುಧಾರಣೆ ಆಗಬೇಕು. ಒಂದು ಎಜುಕೇಷನ್ನು, ಇನ್ನೊಂದು ಹೆಲ್ತ್ ಸೆಕ್ಟರು ಮತ್ತು ಎಜುಕೇಷನ್ ಸೆಕ್ಟರ್ ಎರಡು ಏನಾದರೂ ಸಾರ್ವಜನಿಕರಿಗೆ ಕೊನೆಯ ಹಂತದಲ್ಲಿ ಬದುಕ್ತಿರುವಂಥ ಸಮಾಜದ ಕಟ್ಟಕಡೆಯಲ್ಲೂ ಬದುಕ್ತಿರುವಂಥ ವ್ಯಕ್ತಿಗೆ ಆರೋಗ್ಯ ಮತ್ತು ಶಿಕ್ಷಣ ಎರಡು ಸಿಕ್ಬಿಟ್ಟಿದ್ದೆ ಆದಲ್ಲಿ ಇವತ್ತು ನಮ್ಮ ದೇಶ ಎಲ್ಲೋ ಇರಬೇಕಿತ್ತು. ಆದರೆ ಟ್ರ್ಯಾಜಿಡಿ ಥಿಂಗ್ ಏನು ಗೊತ್ತಾ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳೆಲ್ಲ ಇವತ್ತು ಬಹುತೇಕ ಪೊಲಿಟಿಷಿಯನ್ಗಳ ಕಡಿವಾಣದಲ್ಲಿದೆ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿರ್ಬೋದು ಅಥವಾ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಸಂಸ್ಥೆಗಳೇನಿದ್ದಾವೆ ಎಲ್ಲವೂ ಕೂಡ ಪೊಲಿಟಿಷಿಯನ್ಗಳ ಕೈಯಲ್ಲಿರೋದ್ರಿಂದಾಗಿ ಎಲ್ಲ ಒಂದು ಕಡೆ ಮಾಲೀಕತ್ವ ಅವ್ರದ್ದೇ ಆಗಿರೋದ್ರಿಂದಾಗಿ ಎರಡೂ ಕೂಡ ಯೋಜನೆಗಳು ಸಮಾಜದ ಕಟ್ಟಕಡೆಯಲ್ಲಿ ಬದುಕ್ತಿರುವಂಥ ವ್ಯಕ್ತಿಗೂ ಸಿಗ್ತಾ ಇಲ್ಲ. ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ. ಬಹುಶಃ ಒಂದು ಇಲ್ಲಿ ನಾವು ಗಮನಿಸಲೇಬೇಕಾಗತ್ತೆ, ಸಚಿವ UT ಖಾದರ್ ಅವರು ಹಿಂದೆ ಆರೋಗ್ಯ ಸಚಿವರು ಕೂಡ ಆಗಿದ್ದರು, ಮತ್ತೆ ಈಗ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಆರೋಗ್ಯ ಸಚಿವರಾಗಿದ್ದಾರೆ. ಅವರು ಹೋದಂಥ ಸಂದರ್ಭದಲ್ಲಿ ಅವರು ಅಧಿಕಾರ ವಹಿಸ್ಕೊಳ್ತಿರೋ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಅಂತ ನಾನು ಹೊಸ ಸುಧಾರಣೆಗಳನ್ನು ತಂದುಬಿಡ್ತೀನಿ ಅನ್ನೋ ರೀತಿಯಲ್ಲೂ ಕೂಡ ಹೇಳಿದರು. ಅವರು ಹಿಂದೆ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ UT ಖಾದರ್ ಅವರನ್ನು ಯಾಕೆ ನಾವು ನಂಬೋದು ಅಂತ ಹೇಳಿದ್ರೆ, ಒಂದಷ್ಟು ಕಮಿಟೆಡ್ ಆಗಿರುವಂಥ ವ್ಯಕ್ತಿ, ಮತ್ತು ಅವರು ಹಿಂದೆ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರು ಯಾವ್ಯಾವ ರೀತಿಯಂಥ ಭರವಸೆಗಳನ್ನು ಕೊಟ್ಟಿದ್ರೋ ಆ ಭರವಸೆಗಳನ್ನು ಈಡೇರಿಸುವಂಥದ್ದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋಂಥದ್ದು ಅವರು ಮಾಡಿರುವಂಥ ಕೆಲಸಗಳ ಮೂಲಕನೇ ಅದು ಜಗಜ್ಜಾಹೀರಾಗ್ತದೆ. ಈಗ UT ಖಾದರ್ ಅವರ ಬಗ್ಗೆ ಯಾಕೆ ಹೇಳಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ, ಅವರು ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತೀನಿ ಅನ್ನೋಂಥ ಮಾತನ್ನು ಬಹಿರಂಗವಾಗಿ ಹೇಳಿದ್ದಾರೆ, ಮಾಧ್ಯಮದವ್ರ ಜೊತೆಗೂ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ಯೂಶುವಲಿ ಆಸ್ಪತ್ರೆಗಳಲ್ಲಿ ಜನಸಾಮಾನ್ಯರು ಹೋದ ಸಂದರ್ಭದಲ್ಲಿ BPL ಕಾರ್ಡ್ದಾರರಿಗೆ ಮಾತ್ರ ಉಚಿತ ಚಿಕಿತ್ಸೆ ಸಿಗುವಂಥ ಒಂದು ವ್ಯವಸ್ಥೆ ಇದೆ. APL ಕಾರ್ಡ್ದಾರರಿಗೆ ಉಚಿತ ಚಿಕಿತ್ಸೆ ಸಿಗಬೇಕನ್ನುವಂಥ ರೀತಿಯ ಸಾಕಷ್ಟು ಪ್ರಯತ್ನಗಳು, ಸಾಕಷ್ಟು ಒತ್ತಾಯಗಳು, ಸಾಕಷ್ಟು ಒತ್ತಡಗಳು, ಸಾಕಷ್ಟು ಮನವಿಗಳು, ಭಿನ್ನಹಗಳು ಎಲ್ಲವೂ ಕೂಡ ರಾಜ್ಯ ಸರ್ಕಾರದ ಮುಂದೆ ಕೇಳಿ ಬರ್ತಾನೆ ಇದೆ. ಆದರೆ ಸರ್ಕಾರಗಳಿಗೆ ಎಲ್ಲೋ ಒಂದು ಕಡೆ ಯಾವುದೋ ಲಾಬಿಗೋಸ್ಕರ, ಯಾವುದೋ ಒಂದು ಇದಕ್ಕೋಸ್ಕರ, ದುರುದ್ದೇಶಕ್ಕೋಸ್ಕರ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಲೇ ಇಲ್ಲ. ಆದರೆ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ UT ಖಾದರ್ ಅವರು ಈ ಹಿಂದೆ ನಾವು ಹೇಳ್ತಾ ಇರೋದು, ಆ ಸಂದರ್ಭದಲ್ಲಿ ಅವರು APL ಕಾರ್ಡ್ದಾರರಿಗೂ ಕೂಡ BPL ಕಾರ್ಡ್ದಾರರಂತೆ ಎಲ್ಲೋ ಒಂದು ಕಡೆ ಸಿಗಬೇಕನ್ನುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಅದಾಗಲಿಲ್ಲ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ಕಾರಣಗಳಿದ್ವು, ಸಾಕಷ್ಟು ಒತ್ತಡಗಳಿದ್ವು. ಇವರಿಗೆ BPL ಕಾರ್ಡ್ದಾರರಿಗೆ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆ ಸಿಗೋದ್ರ ಜೊತೆಗೆ APL ಕಾರ್ಡ್ದಾರರಿಗೂ ಎಲ್ಲ ಒಂದು ಕಡೆ 70% ಉಚಿತ ಚಿಕಿತ್ಸೆ ಸಿಗೋದಕ್ಕೆ ಸಾಧ್ಯ ಇದೆಯಾ ಅನ್ನೋಂಥ ಮಾತುಗಳ ಹಿನ್ನೆಲೆಯಲ್ಲಿ ಆ ಒಂದು ಯೋಜನೆಯನ್ನು ಜಾರಿಗೆ ತರಕ್ಕೆ ಹೊರಟಿದ್ರು. ಆದರೆ ಆಗಲಿಲ್ಲ. ಆದರೆ ಈಗ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಇರೋದರಿಂದಾಗಿ ಅವರು ಈಗ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರ್ತೀನಿ ಅಂತ ಮಾತು ಹೇಳಿದರೆ, ಅದು ಏನು ಅಂತ ಹೇಳಿದ್ರೆ, BPL ಕಾರ್ಡ್ದಾರರಂತೆ APL ಕಾರ್ಡ್ದಾರರಿಗೂ ಕೂಡ ಎಲ್ಲ ರೀತಿಯಾದ ಚಿಕಿತ್ಸೆಗಳು, ಆರೋಗ್ಯದ ಚಿಕಿತ್ಸೆಗಳು ಮುಫತ್ತಾಗಿ ಸಿಗಬೇಕು, ಉಚಿತವಾಗಿ ಸಿಗಬೇಕು ಅನ್ನುವಂಥ ಒಂದು ಹೊಸ ಚಿಂತನೆಯನ್ನು ಮಾಡಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ UT ಖಾದರ್ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಅವರು ಗ್ರಾಮೀಣ ಭಾಗದಲ್ಲಿರುವಂಥ ವೈದ್ಯರ ವಿಚಾರದಲ್ಲೂ ಕೂಡ ಸಕಾರಾತ್ಮಕ ಪ್ರತಿಕ್ರಿಯಿಸಿದ್ದಾರೆ. ಮತ್ತು ಆರೋಗ್ಯ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳಲ್ಲೂ ಕೂಡ ತುಂಬ ಸಕಾರಾತ್ಮಕ ಪ್ರತಿಕ್ರಿಯಿಸಲು ಕೂಡ ನೋಡ್ತೀವಿ. ಹಾಗಾಗಿ ನಾವು ಬೇರೆ ಸಚಿವರ ಬಗ್ಗೆ ಮಾತನಾಡೋದ್ರ ಜೊತೆಗೆ ಎಲ್ಲ ಒಂದು ಕಡೆ UT ಖಾದರ್ ಅವರ ಬಗ್ಗೆ ಇಷ್ಟು ಪಾಸಿಟಿವ್ ಆಗಿ ಮಾತನಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಒಂದಷ್ಟು ಸಕಾರಾತ್ಮಕವಾಗಿರುವಂಥ ಜನೋಪಯೋಗಿ ಯೋಜನೆಗಳನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಕೇವಲ ಹೇಳಿಕೆಯಲ್ಲ, ಅದನ್ನು ಪ್ರಾಮಾಣಿಕವಾಗಿ ಅದನ್ನು ಅನುಷ್ಠಾನಗೊಳಿಸುವಂಥ ಪ್ರಯತ್ನವನ್ನು ಅವರು ಹಿಂದಿನಿಂದಲೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಈಗ ಆರೋಗ್ಯ ಸಚಿವರಾಗಿರೋ ಸಂದರ್ಭದಲ್ಲಿ ಮೊದಲನೇ ಹೆಜ್ಜೆ ಅನ್ನುವಂಥ ರೀತಿಯಲ್ಲಿ ಈ ಒಂದು BPL ಕಾರ್ಡ್ದಾರರಂತೆ APL ಕಾರ್ಡ್ದಾರರಿಗೂ ಕೂಡ ಉಚಿತ ಚಿಕಿತ್ಸೆ ಸಿಗಬೇಕನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪತ್ತಾ, ಸಚಿವ ಸಂಪುಟ ಇದಕ್ಕೆ ಅಂತಿಮವಾಗಿ ತನ್ನ ಹಸಿರು ನಿಶಾನೆಯನ್ನು ತೋರಿಸುತ್ತಾ ಅನ್ನೋಂಥದ್ದನ್ನು ಮಾತ್ರ ನಾವು ಕಾದು ನೋಡಬೇಕಾಗಿದೆ.